ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು ನಾವು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನ ಅತ್ಯಂತ ಪ್ರಮುಖ ಮೆಷಿನ್ ಆದ ಮೋಟಾರ್ ಜನರೇಟರ್ ಸೆಟ್ ಅಥವಾ ಎಂಜಿ ಸೆಟ್ ಬಗ್ಗೆ ಕಲಿಯೋಣ. ಈ ಒಂದೇ ವಿಡಿಯೋದಲ್ಲಿ ನಾವು ಆಲ್ಟರ್ನೇಟರ್ನ ವೇಗವನ್ನು ಹೇಗೆ ಹೆಚ್ಚಿಸುವುದು ಮತ್ತು ಅದರ ಮೇಲೆ ಲೋಡ್ ಹಾಕಿದಾಗ ಏನಾಗುತ್ತದೆ ಎನ್ನುವ ಎರಡು ಮುಖ್ಯ ಪ್ರಯೋಗಗಳನ್ನು ನೋಡಲಿದ್ದೇವೆ. ಈ ಸೆಟ್ ಎಲೆಕ್ಟ್ರೋ-ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಷನ್ ತತ್ವದ ಮೇಲೆ ಕೆಲಸ ಮಾಡುತ್ತದೆ. ಮೊದಲು ಡಿಸಿ ಮೋಟಾರ್ ವಿದ್ಯುತ್ ಪಡೆದು ತಿರುಗಲು ಶುರು ಮಾಡುತ್ತದೆ. ಇದು ಪ್ರೈಮ್ ಮೂವರ್ ಆಗಿ ಕೆಲಸ ಮಾಡಿ ಆಲ್ಟರ್ನೇಟರ್ ಅನ್ನು ತಿರುಗಿಸುತ್ತದೆ. ಫ್ಯಾರಡೆ ನಿಯಮದಂತೆ ಆಲ್ಟರ್ನೇಟರ್ ತಿರುಗಿದಾಗ ನಮಗೆ ಔಟ್ಪುಟ್ನಲ್ಲಿ ಎಸಿ ವೋಲ್ಟೇಜ್ ಸಿಗುತ್ತದೆ. ನಮ್ಮ ಮೊದಲ ಹಂತ ವೆಲಾಸಿಟಿ ಬಿಲ್ಡಪ್. ಆಲ್ಟರ್ನೇಟರ್ ಸುಮ್ಮನೆ ತಿರುಗಿದರೆ ಸಾಲದು, ಅದು ಸರಿಯಾದ ವೇಗದಲ್ಲಿ ಅಥವಾ ರೇಟೆಡ್ ಸ್ಪೀಡ್ನಲ್ಲಿ ತಿರುಗಬೇಕು. ಯಾಕೆಂದರೆ ಎಸಿ ಕರೆಂಟ್ನ ಫ್ರೀಕ್ವೆನ್ಸಿ ಮತ್ತು ವೋಲ್ಟೇಜ್ ನೇರವಾಗಿ ಮೋಟಾರ್ನ ಸ್ಪೀಡ್ ಮೇಲೆ ಅವಲಂಬಿಸಿರುತ್ತದೆ. ವೇಗ ಹೆಚ್ಚಾದಂತೆ ವೋಲ್ಟೇಜ್ ಕೂಡ ಬಿಲ್ಡಪ್ ಆಗುತ್ತದೆ. ಎರಡನೇ ಹಂತ ಲೋಡ್ ಟೆಸ್ಟ್. ನಾವು ಆಲ್ಟರ್ನೇಟರ್ಗೆ ಲೈಟ್ಸ್ ಅಥವಾ ಫ್ಯಾನ್ ಲೋಡ್ ಹಾಕಿದಾಗ ವೈಂಡಿಂಗ್ನಲ್ಲಿನ ರೆಸಿಸ್ಟೆನ್ಸ್ ಮತ್ತು ಆರ್ಮೇಚರ್ ರಿಯಾಕ್ಷನ್ನಿಂದಾಗಿ ವೋಲ್ಟೇಜ್ ಸ್ವಲ್ಪ ಕಡಿಮೆಯಾಗುತ್ತದೆ. ಇದನ್ನೇ ನಾವು ವೋಲ್ಟೇಜ್ ರೆಗ್ಯುಲೇಷನ್ ಎನ್ನುತ್ತೇವೆ. ಲೋಡ್ ಹೆಚ್ಚಾದಂತೆ ಗ್ರಾಫ್ ಕೆಳಮುಖವಾಗಿ ಬಾಗುತ್ತದೆ. ಪ್ರಯೋಗ ಶುರು ಮಾಡುವ ಮುನ್ನ ನೆನಪಿಡಿ, ಮೋಟಾರ್ ಸ್ಟಾರ್ಟ್ ಮಾಡುವಾಗ ರಿಯೋಸ್ಟಾಟ್ ಯಾವಾಗಲೂ ಮಿನಿಮಮ್ ಇರಲಿ ಮತ್ತು ಲೋಡ್ ಟೆಸ್ಟ್ ಮಾಡುವಾಗ ಲೋಡ್ ಜಾಸ್ತಿಯಾದಂತೆ ಮೋಟಾರ್ ಸ್ಲೋ ಆಗಬಹುದು. ಆಗ ನೀವು ವೇಗವನ್ನು ಮತ್ತೆ 1500 RPMಗೆ ಅಡ್ಜಸ್ಟ್ ಮಾಡುವುದು ಬಹಳ ಮುಖ್ಯ. ಬನ್ನಿ ಪ್ರಯೋಗ ಶುರು ಮಾಡೋಣ. ಡಿಯರ್ ಟ್ರೈನೀಸ್, ಹೋದ ಕ್ಲಾಸಲ್ಲಿ ನಾವು ಡಿಸಿ ಶಂಟ್ ಜನ್ರೇಟರ್ನ ಯಾವ ರೀತಿ ಬಿಲ್ಡಪ್ ಮಾಡೋದು, ವೋಲ್ಟೇಜು ಎಫಿಷಿಯನ್ಸಿ ಕಂಡುಹಿಡಿದು ಯಾವ ರೀತಿ ಇದು ಅಂತ ನೋಡಿದ್ವಿ. ಇವತ್ತು MG ಸೆಟ್ AC ಟು DC, ಇಲ್ಲೂ ಕೂಡ ನಾವು DC ಶಂಟ್ ಜನ್ರೇಟರ್ನ ಯೂಸ್ ಮಾಡಿದ್ದೀವಿ. ಬಟ್ ಇದರಲ್ಲಿ ನಮಗೆ MG ಸೆಟ್ ಅಂತಲೇ ನಾವು ಇದನ್ನು ಕರಿತೀವಿ. ಗಮನಿಸಿ ಟ್ರೈನೀಸ್, MG ಸೆಟ್ ಅಂದರೆ ಮೋಟಾರ್ ಜನರೇಟರ್ ಸೆಟ್. ಇಲ್ಲಿ ಎಸಿ ಮೋಟಾರ್ ಒಂದು ಪ್ರೈಮ್ ಮೂವರ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ನಾವು ಕೊಡುವ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಇದು ಮೆಕ್ಯಾನಿಕಲ್ ಎನರ್ಜಿಯಾಗಿ ಬದಲಾಯಿಸಿ ಆ ಮೂಲಕ ಜನರೇಟರ್ ಅನ್ನು ತಿರುಗಿಸುತ್ತದೆ. ಹಾಗಾಗಿ ಇಲ್ಲಿ ನಾವು MG ಸೆಟ್ಟಲ್ಲಿ ಇದರಲ್ಲೂ ಕೂಡ ನಾವು ಹೌ ಟು ಬಿಲ್ಡ್ ಅಪ್ ದ ವೋಲ್ಟೇಜ್ ಅನ್ನತಕ್ಕಂಥ ಮೊದಲನೇ ಎಕ್ಸ್ಪೆರಿಮೆಂಟ್ನ ಶುರು ಮಾಡೋಣ. ಸೊ ಆ ಎಕ್ಸ್ಪೆರಿಮೆಂಟಿಗೆ ಮಾಡಬೇಕು ಅಂದರೆ ನಮ್ಮಲ್ಲಿರ್ತಕ್ಕಂಥ AC ಟು DC ಕಿಟ್ ಅಂದರೆ ಪ್ಯಾನಲ್ಸು ಮತ್ತು MG ಸೆಟ್ AC ಟು DC ಇರ್ತಕ್ಕಂಥ MG ಸೆಟ್ನ ನಾವು ಯೂಸು ಮಾಡ್ತಾಯಿದ್ದೀವಿ. ಇದನ್ನು ಹೆಂಗೆ ಯೂಸ್ ಮಾಡೋದು ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ಮತ್ತು ಇದಕ್ಕೆ ನಿಮ್ಗೆ ಸರ್ಕ್ಯೂಟ್ ಡಯಾಗ್ರಾಮ್ ಆಲ್ರೆಡಿ ಬರ್ಸಿದ್ದೀನಿ. ಆ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ನಮ್ಗೆ ಏನೇನು ಬೇಕು, ಮೆಟೀರಿಯಲ್ಸ್ ರಿಕ್ವೈರ್ಡ್ ಏನೇನು ಬೇಕು ಅನ್ನೋದು ಪೂರ್ತಿ ನಮ್ಮ ಈ ಪ್ಯಾನಲಲ್ಲಿದೆ. ಅದು ಎಲ್ಲೆಲ್ಲಿದೆ, ಏನೇನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾನೀಗ ತೋರಿಸ್ತೀನಿ ನೋಡಿ. ಮೊದಲನೇದು 3 ಫೇಸ್ AC ಸಪ್ಲೈ ಬರ್ತಕ್ಕಂಥದ್ದು ಒಂದು ಪಾಯಿಂಟನ್ನು ಇದೆ ಇಲ್ಲಿ. ಅಲ್ಲಿ L1 L2 L3 L1 L2 L3 ಅಂತ ಈ ಪಾಯಿಂಟ್ಸ್ 3 ಪಾಯಿಂಟ್ಸ್ಗಳಲ್ಲಿ ನಾವೇನು ಮಾಡ್ತೀವಿ, ಸಪ್ಲೈಯನ್ನು 3 ಫೇಸ್ ಸಪ್ಲೈಯನ್ನು ಈಚೆಗೆ ತೊಗೊತೀವಿ, ಔಟ್ಪುಟ್ ಬರುತ್ತೆ. ಅದಾದಮೇಲೆ ಮೋಟ್ರನ್ನು ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಸ್ಟಾರ್ಟರ್ ಇದೆ, ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರನ್ನು ಯೂಸು ಮಾಡಿದ್ದೀವಿ. ಸೊ ಏನಕ್ಕಪ್ಪ ಅಂದರೆ ಈ ಸ್ಟಾರ್ಟರ್ ಯೂಸ್ ಮಾಡೋದು ಏನಕ್ಕಪ್ಪ ಅಂದರೆ ಟು ಅವಾಯ್ಡ್ ದ ಸ್ಟಾರ್ಟಿಂಗ್ ಕರೆಂಟ್ ಆಫ್ ದ ಇಂಡಕ್ಷನ್ ಮೋಟಾರ್ ಸ್ಟಾರ್ಟಿಂಗ್ ಕರೆಂಟ್ ಜಾಸ್ತಿ ತೊಗೊಳ್ಳೋದನ್ನ ಅವಾಯ್ಡ್ ಮಾಡ್ತಕ್ಕಂಥ ಕೆಲಸನ ಇದು ಮಾಡುತ್ತೆ. ಇದು ಬಹಳ ಮುಖ್ಯ. ಇಂಡಕ್ಷನ್ ಮೋಟಾರ್ ಶುರುವಾಗುವಾಗ ನಾರ್ಮಲ್ ಕರೆಂಟ್ಗಿಂತ 5 ನಿಂದ 7 ಪಟ್ಟು ಹೆಚ್ಚು ಕರೆಂಟ್ ಎಳೆಯುತ್ತದೆ. ಸ್ಟಾರ್ಟರ್ ಇಲ್ಲದೆ ನೇರವಾಗಿ ಆನ್ ಮಾಡಿದರೆ ಮೋಟಾರ್ ವೈಂಡಿಂಗ್ ಸುಟ್ಟು ಹೋಗುವ ಸಾಧ್ಯತೆ ಇರುತ್ತೆ. ಸೇಫ್ಟಿ ಫಸ್ಟ್. ಇಲ್ಲಿ 6 ವೈರ್ 6 ಟರ್ಮಿನಲ್ಸ್ ಇರ್ತಕ್ಕಂಥ 3 ಫೇಸ್ ಇಂಡಕ್ಷನ್ ಮೋಟ್ರನ್ನ ಯೂಸ್ ಮಾಡಿದ್ದೀವಿ. ಸ್ಟಾರ್ ಕನೆಕ್ಷನಲ್ಲಿ ಏನಾಗುತ್ತೆ, 3 ವೈಂಡಿಂಗ್ ಕನೆಕ್ಷನ್ಸ್ಗಳು ಒಂದು ಕಡೆಗೆ ಶಾರ್ಟ್ ಆಗುತ್ತೆ. ಡೆಲ್ಟಾ ಕನೆಕ್ಷನಲ್ಲಿ ಡಿಸಿಮಿಲರ್ ಎಂಡ್ಸ್ಗಳು ಕನೆಕ್ಷನ್ನು ಆಗುತ್ತೆ. ಸೊ ನೆಕ್ಸ್ಟು ಅದಾದಮೇಲೆ ನಮಗೆ RPM ಮೀಟ್ರ್ ಇದೆ. ಎಷ್ಟು RPMಲ್ಲಿ ನಮಗೆ ಮೋಟ್ರ್ ತಿರುಗುತ್ತೆ ಅನ್ನೋದು ಡಿಸ್ಪ್ಲೇ ಬರುತ್ತೆ ಇದರಲ್ಲಿ. ನೆಕ್ಸ್ಟು AC ಮೀಟ್ರಸ್ನ ಯೂಸ್ ಮಾಡಿದ್ದೀವಿ. ಒಂದು ವೋಲ್ಟ್ ಮೀಟ್ರು, ಒಂದು ಅಮ್ಮೀಟ್ರು. ಏನಕ್ಕಪ್ಪ ಅಂದರೆ ಇನ್ಪುಟ್ ಸಪ್ಲೈ ಎಷ್ಟು ವೋಲ್ಟೇಜ್ ಇದೆ ಅಂತ ನೋಡಲಿಕ್ಕೆ ವೋಲ್ಟ್ ಮೀಟ್ರನ್ನು ಯೂಸ್ ಮಾಡ್ತೀವಿ. ಇದನ್ನು ನೀವು ವೋಲ್ಟ್ ಮೀಟ್ರನ್ನ ಪ್ಯಾರಲಲ್ಲಾಗೆ ಕನೆಕ್ಟ್ ಮಾಡಬೇಕು. ಪ್ಯಾರಲಲ್ ಅಂದರೆ ಏನು, 2 ವೋಲ್ಟ್ ಮೀಟ್ರ್ ಟರ್ಮಿನಲ್ ಯಾವುದಾದ್ರು ಇನ್ ಬಿಟ್ವೀನ್ ದ 2 ಫೇಸಸ್, 2 ಫೇಸಸ್ಗಳ ಮಧ್ಯೆ ಕನೆಕ್ಟ್ ಮಾಡ್ತೀವಿ. ಇಲ್ಲ R to Y to B ಅಥವಾ B to R ಈ ರೀತಿ ಕನೆಕ್ಟ್ ಮಾಡ್ತೀವಿ. ನೆಕ್ಸ್ಟು AC ಮೀಟ್ರಲ್ಲಿ ಇನ್ನೊಂದು ಯೂಸ್ ಮಾಡ್ತೀವಿ, ಅಮ್ಮೀಟರು. ಇದನ್ನು ಇನ್ ಸೀರೀಸ್ ವಿತ್ ಸಪ್ಲೈ ಮಾಡ್ತೀವಿ. ಅಂದರೆ ಸಪ್ಲೈಗೆ ಸರಣಿ ಜೋಡಣೆಯನ್ನು ಮಾಡ್ತೀವಿ. ಈ ಜೋಡಣೆಯನ್ನು ಮಾಡಿದಾಗ ಏನಾಗುತ್ತೆ, ಈ ಮೋಟ್ರ್ ಎಷ್ಟು ಕರೆಂಟ್ ತೊಗೊಳುತ್ತೆ ಅನ್ನೋದನ್ನು ತೋರಿಸುತ್ತೆ. ಸೊ ಇಲ್ಲಿ ಯಾವುದಾದ್ರು ಒಂದು ಫೇಸ್ಗೆ ನೀವೇನು ಮಾಡ್ತೀರಾ, ಇದನ್ನು ಸೀರೀಸಲ್ಲಿ ಕನೆಕ್ಟು ಮಾಡ್ತೀರಾ. ನೆಕ್ಸ್ಟು ಅದೇ ಥರ ಜನ್ರೇಟರ್ ಸೈಡ್ ಹೋದರೆ ಇಲ್ಲಿ ನಾವು DC ಶಂಟ್ ಜನ್ರೇಟ್ರನ್ನ ಯೂಸ್ ಮಾಡಿದ್ದೀವಿ. ಈ ಜನ್ರೇಟ್ರಿಂದ ಎಲ್ಲ ಕನೆಕ್ಷನ್ಸು ಇಲ್ಲಿಗೆ ಬಂದಿದೆ. ಇದಕ್ಕೆ 4 ಟರ್ಮಿನಲ್ಸ್ ಇದೆ. ಒಂದು
ಆರ್ಮೇಚರ್ ಟರ್ಮಿನಲ್ಸು A1 A2 ಇಲ್ಲಿಂದನೇ ನಮಗೆ ವೋಲ್ಟೇಜು ಉತ್ಪತ್ತಿ ಆಗ್ತಕ್ಕಂಥದ್ದು. ಇನ್ನೊಂದು ಫೀಲ್ಡ್ ಕಾಯಿಲ್ F1 F2 ಅಂತಿದೆ, ಅಥವಾ E1 E2 ಅಂತ ಮೆನ್ಷನ್ನು ಮಾಡ್ತೀವಿ. ಇಲ್ಲಿ ನಾವು E1 E2 ಅಂತ ಇಲ್ಲಿ ನಮ್ಮ ಹತ್ರ ಇರ್ತಕ್ಕಂಥ ಪ್ಯಾನಲಲ್ಲಿ ಮೆನ್ಷನ್ನು ಮಾಡಿದ್ದಾರೆ. ಸೊ ಇಲ್ಲಿ ಇದೇನು ಮಾಡುತ್ತೆ, ಇದರೊಳಗಡೆ ಕರೆಂಟ್ ಪಾಸ್ ಮಾಡಿದಾಗ ಇದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸು ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ಮೇಚರ್ ಮೇಲೆ ಬಿದ್ದಾಗ ಏನಾಗುತ್ತೆ, ಕರೆಂಟ್ ಉತ್ಪತ್ತಿ ಆಗುತ್ತೆ. ಸೊ ಇದ್ರ ಎಷ್ಟು ಕರೆಂಟ್ ಹರಿತಾ ಇದೆ, ಇದರಿಂದ ಎಷ್ಟು ವೋಲ್ಟೇಜ್ ಜನ್ರೇಟ್ ಆಯಿತು ಅನ್ನೋದು ನೋಡಬೇಕು ಅನ್ನೋದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, DC ಮೀಟರ್ಸನ್ನು ಯೂಸು ಮಾಡಿದ್ದೀವಿ. ಇಲ್ಲಿ 2 ಅಮ್ಮೀಟ್ರ್ಗಳನ್ನ ಯೂಸ್ ಮಾಡಿದ್ದೀವಿ, 1 ವೋಲ್ಟ್ ಮೀಟ್ರನ್ನು ಯೂಸು ಮಾಡಿದ್ದೀವಿ. ಈ ವೋಲ್ಟ್ ಮೀಟ್ರ್ ಎಷ್ಟು ವೋಲ್ಟೇಜನ್ನು ಜನ್ರೇಟ್ ಮಾಡುತ್ತೆ ಅನ್ನೋದನ್ನು ತೋರಿಸುತ್ತೆ. ಈ ಅಮ್ಮೀಟ್ರ್ಗಳು ನಮಗೆ ಎಷ್ಟು ಕರೆಂಟ್ ಹರಿಯುತ್ತೆ ಅನ್ನೋದನ್ನು ಮೆಜರ್ಮೆಂಟು ಮಾಡುತ್ತೆ. ಇಲ್ಲೂ ಕೂಡ ನಾವು ವೋಲ್ಟ್ ಮೀಟ್ರನ್ನ ಪ್ಯಾರಲಲ್ಲಾಗೆ ಕನೆಕ್ಟ್ ಮಾಡಬೇಕು, ಅಮ್ಮೀಟ್ರನ್ನ ಇನ್ ಸೀರೀಸ್ ವಿತ್ ಸಪ್ಲೈಗೆ ಅಥವಾ ಲೋಡ್ಗೆ ಕನೆಕ್ಟ್ ಮಾಡಬೇಕು. ಬಟ್ ಇಲ್ಲಿ ನಾವು AC ಮೀಟ್ರಲ್ಲಿ ಕನೆಕ್ಟ್ ಮಾಡ್ದಂಗೆ ಯಾವುದೋ ಪೊಲಾರಿಟಿ ಯಾವುದೋಕ್ಕೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಈ DC ಮೀಟ್ರಸಲ್ಲಿ ನೀವು ಪೊಲಾರಿಟಿನ ಮಸ್ಟ್ ಆ್ಯಂಡ್ ಶುಡ್ಡು ನೋಡಲೇಬೇಕು. ಪ್ಲಸ್ನ ಪ್ಲಸ್ಗೆ ಕೊಡಬೇಕು, ಮೈನಸ್ನ ಮೈನಸ್ಗೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಇಂಟರ್ಚೇಂಜು ಮಾಡಬಾರ್ದು. ಇದು ಎಚ್ಚರಿಕೆ: AC ಮೀಟರ್ಗಳಿಗೂ DC ಮೀಟರ್ಗಳಿಗೂ ಇದೇ ವ್ಯತ್ಯಾಸ. DC ಮೀಟರ್ಗಳಲ್ಲಿ ಪೊಲಾರಿಟಿ ಅಂದರೆ ಪ್ಲಸ್ ಮತ್ತು ಮೈನಸ್ ನೋಡುವುದು ಕಡ್ಡಾಯ. ನೀವು ಉಲ್ಟಾ ಕನೆಕ್ಷನ್ ಮಾಡಿದರೆ ಮೀಟರ್ನ ನೀಡಲ್ ರಿವರ್ಸ್ ಹೊಡೆಯುತ್ತೆ ಮತ್ತು ಕಾಯಿಲ್ ಡ್ಯಾಮೇಜ್ ಆಗುತ್ತೆ. ಒಂದು ಸೇಫ್ಟಿನ ನೀವು ವಹಿಸಲೇಬೇಕು. ರಿವರ್ಸ್ ಮಾಡಿದ್ರೆ ಮೀಟ್ರ್ ಸುಟ್ಟೋಗೋವಂಥ ಚಾನ್ಸಸ್ ಇರುತ್ತೆ, ಅಥವಾ ಮೀಟ್ರ್ ಡ್ಯಾಮೇಜ್ ಆಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು ಇಲ್ಲಿ ಫೀಲ್ಡ್ ಕರೆಂಟನ್ನು ವೇರಿ ಮಾಡಲಿಕ್ಕೆ ಒಂದು ರಿಯೋಸ್ಟ್ಯಾಟನ್ನು ಯೂಸು ಮಾಡಿದ್ದೀವಿ, ವೇರಿಯಬಲ್ ರಿಜಿಸ್ಟರನ್ನು ಯೂಸು ಮಾಡಿದ್ದೀವಿ. ಸೊ ಇದು ನಮಗೇನು ಮಾಡುತ್ತೆ, ಕರೆಂಟನ್ನು ವೇರಿ ಮಾಡುತ್ತೆ. ಅಂದರೆ ಸರ್ಕ್ಯೂಟ್ ಒಳಗಡೆ ಈ ರೆಸಿಸ್ಟೆನ್ಸ್ ಇನ್ಕ್ಲೂಡು ಆಗುತ್ತೆ, ಇನ್ ಸೀರೀಸಲ್ಲಿ ಇನ್ಕ್ಲೂಡ್ ಆಗುತ್ತೆ. ಆವಾಗ ಸೀರೀಸ್ ರೆಸಿಸ್ಟೆನ್ಸ್ ಜಾಸ್ತಿ ಆದಾಗ ನಿಮಗೇನಾಗುತ್ತೆ, ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ ನಿಮಗೆ ಕರೆಂಟ್ ಡಿಕ್ರೀಸ್ ಆಗುತ್ತೆ. ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಯಿತು ಅಂದರೆ ಕರೆಂಟ್ ಆಟೋಮೆಟಿಕ್ಕಾಗಿ ಡಿಕ್ರೀಸು ಆಗುತ್ತೆ. ಇಲ್ಲಿ ನಾವು ಓಮ್ಸ್ ಲಾ ಅಪ್ಲೈ ಮಾಡ್ತಾ ಇದ್ದೀವಿ. ರಿಯೋಸ್ಟ್ಯಾಟ್ ಮೂಲಕ ರೆಸಿಸ್ಟೆನ್ಸ್ ಜಾಸ್ತಿ ಮಾಡಿದರೆ ಫೀಲ್ಡ್ ಕರೆಂಟ್ ಕಡಿಮೆ ಆಗುತ್ತೆ. ಫೀಲ್ಡ್ ಕರೆಂಟ್ ಕಡಿಮೆಯಾದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಡಿಮೆಯಾಗಿ ಜನರೇಟ್ ಆಗುವ ವೋಲ್ಟೇಜ್ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ಫೀಲ್ಡ್ ಕರೆಂಟನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವಿಲ್ಲಿ ರಿಯೋಸ್ಟ್ಯಾಟನ್ನು ಯೂಸು ಮಾಡಿದ್ದೀವಿ. ಈಗ ನಿಮ್ಮ ಸರ್ಕ್ಯೂಟಲ್ಲಿ ತೋರಿಸ್ದಂಗೆ ನಾವೀಗ ಕನೆಕ್ಟ್ ಮಾಡ್ತಾ ಹೋಗೋಣ. 1 by 1 ಸ್ಟೇಜನ್ನು ಕನೆಕ್ಟ್ ಮಾಡ್ತಾ ಹೋಗೋಣ. ಈಗ ಮೊದಲನೇದಾಗಿ ನಾವು ಕನೆಕ್ಟ್ ಮಾಡ್ತಕ್ಕಂಥದ್ದು ಸಪ್ಲೈಯಿಂದ ಏನು ನಮಗೆ AC 3 ಫೇಸ್ ಸಪ್ಲೈ ಬರ್ತದೆ, ಅಲ್ಲಿಂದ ನಾವು ಸ್ಟಾರ್ಟರ್ ಕನೆಕ್ಷನನ್ನು ಫಸ್ಟು ಮಾಡೋಣ. ಮೊದಲನೇದಾಗಿ L1ನಿಂದ ಬರ್ತಕ್ಕಂಥದ್ದನ್ನ, ಸಪ್ಲೈ L1ನಿಂದ ಬರ್ತಕ್ಕಂಥದ್ದನ್ನ ಎಲ್ಲಿ ಕೊಡಬೇಕು, ಸ್ಟಾರ್ಟರ್ ಇನ್ಪುಟ್ Rಗೆ ಕೊಡಬೇಕು. ಸೊ ಎರಡನೇದು L2ಇಂದ ಬರ್ತಕ್ಕಂಥದ್ದನ್ನು ಸ್ಟಾರ್ಟರ್ ಇನ್ಪುಟ್ Y ಫೇಸ್ಗೆ ಕೊಡ್ತೀವಿ. ನೆಕ್ಸ್ಟು L3 ಇಂದ ಬರ್ತಕ್ಕಂಥದ್ದನ್ನ ಸ್ಟಾರ್ಟರ್ ಇನ್ಪುಟ್ B ಫೇಸ್ಗೆ ಕೊಡ್ತೀವಿ. ಸೊ ಈಗ ನಾನೇನು ಮಾಡಿದೆ, ಸಪ್ಲೈಯಿಂದ ಸ್ಟಾರ್ಟರ್ ಇನ್ಪುಟ್ ಟರ್ಮಿನಲ್ಸ್ಗೆ ಕೊಟ್ಟೆ. ಈಗ ಅಮ್ಮೀಟ್ರನ್ನು ಕನೆಕ್ಟ್ ಮಾಡಬೇಕು. ಈಗ ಇನ್ಪುಟ್ಗೆ ನಾವು ಅಮ್ಮೀಟ್ರ್ ಕನೆಕ್ಟ್ ಮಾಡಬೇಕು, ಎಷ್ಟು ಮೋಟ್ರಲ್ಲಿ ಕರೆಂಟ್ ಓಡ್ತಾ ಇದೆ, ಎಷ್ಟು ಕರೆಂಟ್ ತೊಗೊತಾ ಇದೆ ಅನ್ನೋದನ್ನು ನೋಡಲಿಕ್ಕೆ. ಇದಕ್ಕೇನು ಮಾಡಬೇಕು, ನೀವು ಈ B ಫೇಸಿಗೆ ಕೊಟ್ಟಿದ್ದೀರಲ್ಲ, ಈ ವೈರ್ನ ತೆಗೆದ್ಬಿಟ್ಟು ಅಮ್ಮೀಟ್ರ್ ಕೊಡಿ, ಒಂದು AC ಅಮ್ಮೀಟ್ರಿಗೆ. AC ಅಮ್ಮೀಟ್ರಿಂದ ಬಂದಂಥ ವೈರನ್ನು ಯಾವುದೋ B ಫೇಸ್ ತೆಗೆದಿದ್ರಿ ಅಲ್ವಾ, ಆ B ಫೇಸ್ಗೆ ಕೊಡಿ. ಈಗ ಈಸಿಯಾಗಿ ನೀವು ಅಮ್ಮೀಟ್ರನ್ನ ಸೀರೀಸಲ್ಲಿ ಕನೆಕ್ಟ್ ಮಾಡಿರಿ, ಸಪ್ಲೈಗೆ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರಿ. ಸೊ ನೆಕ್ಸ್ಟು ಔಟ್ಪುಟ್ ವೈರನ್ನು ಕನೆಕ್ಟ್ ಮಾಡೋದು. ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಔಟ್ಪುಟ್ ಸ್ಟಾರ್ಟರ್ ಟರ್ಮಿನಲ್ಸಲ್ಲಿ A1ಇಂದ ಬಂದಿದ್ದು ನೋಡಿ, ಮೋಟಾರ್ ಟರ್ಮಿನಲ್ A1ಗೆ ಬರುತ್ತೆ. A2ಇಂದ ಬಂದಿದ್ದು ಮೋಟಾರ್ ಟರ್ಮಿನಲ್ A2ಗೆ ಬರುತ್ತೆ ನೋಡಿ. ನೆಕ್ಸ್ಟು B1ಇಂದ ಬಂದಿದ್ದು ಮೋಟಾರ್ ಟರ್ಮಿನಲ್ B1ಗೆ ಬರುತ್ತೆ ನೋಡಿ. B2ಇಂದ ಬಂದಿದ್ದು ಮೋಟಾರ್ ಟರ್ಮಿನಲ್ B2ಗೆ ಬರುತ್ತೆ ನೋಡಿ. ನೆಕ್ಸ್ಟು C1ಇಂದ ಬಂದಿದ್ದು ಮೋಟಾರ್ ಟರ್ಮಿನಲ್ C1ಗೆ ಬರುತ್ತೆ ನೋಡಿ.
ನೆಕ್ಸ್ಟು C2 ಇಂದ ಬಂದಿದ್ದು 6ನೇ ಟರ್ಮಿನಲ್ ಅದೇ C2ಗೆ ಮೋಟ್ರ್ ಟರ್ಮಿನಲ್ಗೆ ಬರುತ್ತೆ. ಅಲ್ಲಿಗೆ ಈಗ ಸ್ಟಾರ್ಟ್ರಿಂದ ಎಲ್ಲ ಔಟ್ಪುಟ್ ವೈರ್ಸು ಮೋಟರ್ಗೆ ಕನೆಕ್ಟ್ ಆಯಿತು. ಈಗ ನಾವು ಲಾಸ್ಟ್ ಕನೆಕ್ಟ್ ಮಾಡ್ತಕ್ಕಂಥದ್ದು ವೋಲ್ಟ್ ಮೀಟ್ರ್. ಇಲ್ಲಿ ಮೋಟ್ರ್ ಸೈಡಲ್ಲಿ ಮಾಡ್ತಕ್ಕಂಥದ್ದು ವೋಲ್ಟ್ ಮೀಟ್ರ್. ಒಂದು ವೋಲ್ಟ್ ಮೀಟ್ರ್ ವೈರ್ 1ರಿಂದ ಬಂದಿದ್ದು ಯಾವುದಾದ್ರು ಒಂದು ಫೇಸ್ ಕೊಡಿ. RYB ಇನ್ಪುಟ್ ಇದೆ ತಾನೇ ಸ್ಟಾರ್ಟ್ರಲ್ಲಿ. ಇಲ್ಲಿ ಯಾವುದಾದ್ರು ಒಂದು, ನಾನಿಲ್ಲಿ B ಫೇಸ್ಗೆ ಕೊಟ್ಟಿದ್ದೀನಿ ನೋಡಿ. ಎಲ್ಲಿ ಕೊಟ್ಟಿದ್ದೀನಿ? B ಫೇಸ್ಗೆ ಕೊಟ್ಟಿದ್ದೀನಿ. ನೆಕ್ಸ್ಟು ವೋಲ್ಟ್ ಮೀಟ್ರಿಂದ ಬಂದಿದ್ದು ಇನ್ನೊಂದು ಫೇಸ್ ಯಾವುದಕ್ಕಾರ ಕೊಡಿ, ವೈಗಾರ ಕೊಡಿ, ಆರ್ಗಾರ ಕೊಡಿ. ನಾನಿಲ್ಲಿ ವೈ ಕೊಡ್ತೀನಿ. ಎಲ್ಲಿ ಕೊಟ್ಟಿದ್ದೀನಿ? ನಾನು ವೈ ಕೊಟ್ಟಿದ್ದೀನಿ ನೋಡಿ. ವೋಲ್ಟ್ ಮೀಟ್ರಿಂದ ಬಂದಂಥ 2 ವೈರ್ ಎರಡೂ ಕೂಡ 2 ಫೇಸ್ಗಳಿಗೆ ಬಂದಿದೆ. ಸೊ ಈಗ ನಮಗೆ ಮೋಟ್ರ್ ಕನೆಕ್ಷನ್ನು ಫುಲ್ಲು ಕಂಪ್ಲೀಟು ಆಯಿತು. ನೆಕ್ಸ್ಟು ನಾವೀಗ ಜನ್ರೇಟ್ರ್ ಕನೆಕ್ಷನ್ಸನ್ನು ಮಾಡೋಣ. ಜನ್ರೇಟ್ರ್ ಕನೆಕ್ಷನ್ಸಲ್ಲಿ ನಾವು ಫಸ್ಟ್ ಏನು ಮಾಡಬೇಕು? ವೋಲ್ಟೇಜನ್ನು ಬಿಲ್ಡಪ್ ಮಾಡಬೇಕಾಗಿರೋದ್ರಿಂದ ಜಸ್ಟ್ ನೀವೇನು ಮಾಡಬೇಕು, ಒಂದು ಜನ್ರೇಟ್ರದ್ದು A1 ಆರ್ಮೇಚರ್ ಟರ್ಮಿನಲ್ A1ಇಂದ ಬಂದಿದ್ದನ್ನ ವೋಲ್ಟ್ ಮೀಟ್ರ್ ಪ್ಲಸ್ಸಿಗೆ ಕೊಡಿ. ಜನ್ರೇಟ್ರಲ್ಲಿಂದ A2 ಆರ್ಮೇಚರ್ A2 ಟರ್ಮಿನಲ್ಸಿಂದ ಬಂದಿದ್ದನ್ನು ವೋಲ್ಟ್ ಮೀಟ್ರ್ ಮೈನಸ್ಸಿಗೆ ಕೊಡಿ. ಕೊಟ್ಟಾದಮೇಲೆ ಏನು ಮಾಡಬೇಕು ನೀವೀಗ? ಮೋಟ್ರನ್ನು ಆನ್ ಮಾಡಿ ಚೆಕ್ ಮಾಡಬೇಕು ನಮಗೆ ವೋಲ್ಟೇಜ್ ಬಿಲ್ಡಪ್ ಆಗ್ತಾ ಇದೆಯೋ ಇಲ್ವೋ ಅಂತ. ಯಾಕೆ ಅಂದರೆ ಈ ರೆಸಿಡ್ಯೂಯಲ್ ವೋಲ್ಟೇಜ್ ಬಿಲ್ಡಪ್ ಆದರೆ ಮಾತ್ರ ನಿಮಗೆ ಜನ್ರೇಟ್ರು ವೋಲ್ಟೇಜನ್ನು ಜನ್ರೇಟ್ ಮಾಡೋ ಕೆಪಾಸಿಟಿ ಇರೋದು. ರೆಸಿಡ್ಯೂಯಲ್ ವೋಲ್ಟೇಜ್ ಬಿಲ್ಡಪ್ ಮಾಡಲಿಲ್ಲ ಅಂತ ಇದನ್ನೇ ನಾವು ರೆಸಿಡ್ಯುಯಲ್ ಮ್ಯಾಗ್ನೆಟಿಸಮ್ ಅಥವಾ ಶೇಷಕಾಂತತ್ವ ಅಂತ ಕರಿತೀವಿ. ಜನರೇಟರ್ ಆಫ್ ಆಗಿದ್ದರೂ ಅದರ ಕೋರ್ನಲ್ಲಿ ಅಲ್ಪ ಪ್ರಮಾಣದ ಕಾಂತೀಯ ಶಕ್ತಿ ಉಳಿದಿರುತ್ತೆ. ಈ ಶಕ್ತಿ ಇಲ್ಲದಿದ್ದರೆ ಜನರೇಟರ್ ವೋಲ್ಟೇಜ್ ಬಿಲ್ಡಪ್ ಮಾಡಲು ಸಾಧ್ಯವೇ ಇಲ್ಲ. ಅಂದರೆ ಜನ್ರೇಟ್ರು ವೋಲ್ಟೇಜನ್ನು ಬಿಲ್ಡಪ್ ಮಾಡೋ ಕೆಪಾಸಿಟಿ ಅದಕ್ಕೆ ಇರಲ್ಲ. ಸೊ ಈಗ ನಾನು ಸಪ್ಲೈಯನ್ನು ಆನ್ ಮಾಡ್ತೀನಿ. ಸಪ್ಲೈಯನ್ನು ಆನ್ ಮಾಡಿದ್ರೆ ನಿಮ್ಗೇನು ಬಂತು? 3 ಫೇಸ್ಗಳು ಬರ್ತಾ ಇದೆ. RYB 3 ಲೈಟು ಇಂಡಿಕೇಟ್ರ್ಗಳು ಆನ್ ಆಯಿತು. ಆನ್ ಆದ ತಕ್ಷಣ ನಮಗೇನಾಗುತ್ತೆ? ಸಪ್ಲೈ ಬಂತು. ಇಲ್ಲಿ ನಿಮಗೆ ಸಪ್ಲೈ ವೋಲ್ಟೇಜ್ ಬರ್ತಾ ಇದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ? 377-78 ವೋಲ್ಟೇಜ್ 1 or 2 ವೋಲ್ಟ್ಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಬರ್ತಾ ಇದೆ. RPM ಎಷ್ಟಿದೆ? 00 ಇದೆ ಅಂತ ಬರ್ತಾ ಇದೆ. ಈಗ ನಾನೇನು ಮಾಡ್ತೀನಿ? ಸ್ಟಾರ್ಟ್ ಬಟನನ್ನು ಒತ್ತುತ್ತೀನಿ. ಸ್ಟಾರ್ಟ್ ಬಟನ್ ಒತ್ತಿದ್ದಂಗೆ ಏನಾಯಿತು? ಮೋಟ್ರ್ ಸ್ಟಾರ್ ಕನೆಕ್ಷನಲ್ಲಿ ರನ್ ಆಗ್ತಾ ಇದೆ. 1.41 ಆಂಪ್ಸ್ ತೊಗೊತಾ ಇದೆ. ನಮಗೆ ರೆಸಿಡ್ಯೂಯಲ್ ವೋಲ್ಟೇಜ್ ಎಷ್ಟು ಬರ್ತಾ ಇದೆ? 28.7 ವೋಲ್ಟ್ಸ್ ಬರ್ತಾ ಇದೆ. ಅಂದರೆ ಜನ್ರೇಟ್ರಲ್ಲಿ ನಮಗೆ 0 ಫೀಲ್ಡ್ ಕರೆಂಟ್ ಇದ್ದಾಗಲೂ ಕೂಡ ವೋಲ್ಟೇಜು ಜನ್ರೇಟು ಆಗ್ತಾ ಇದೆ. ಅಲ್ಲಿಗೆ ನಮ್ಮ ಜನ್ರೇಟ್ರು ಚೆನ್ನಾಗಿದೆ ಅನ್ನೋ ಒಂದು ಪ್ರೂಫು. ಸೊ ನೆಕ್ಸ್ಟು ಜನ್ರೇಟ್ ಆಯಿತು. ಸೊ ನೋಡಿ ಈಗ ಅದು ಡೆಲ್ಟಾಗೆ ಹೋಗುತ್ತೆ. ಡೆಲ್ಟಾಗೆ ಹೋದರೂ ಅಷ್ಟೇ ವೋಲ್ಟೇಜ್ ಇರುತ್ತೆ ನೋಡಿ. 20ರಿಂದ 30 ಸೆಕೆಂಡ್ ಬೇಕದು ಸ್ಟಾರಿಂದ ಡೆಲ್ಟಾಗೆ ಹೋಗಲಿಕ್ಕೆ. ಈ ಲೈಟು ಚೇಂಜ್ ಓವರ್ ಆಗುತ್ತೆ, ಅಬ್ಸರ್ವ್ ಮಾಡ್ತಾಯಿರಿ. ನೋಡಿ ಚೇಂಜ್ ಓವರು ಆಯಿತು. ಇವಾಗ ಸ್ಟಾರಿಂದ ಡೆಲ್ಟಾಗೆ ಹೋಯಿತು. ಸೊ ಅಲ್ಲಿಗೆ ರೆಸಿಡ್ಯೂಯಲ್ ವೋಲ್ಟೇಜು ಅಷ್ಟೇ ಇದೆ. ಫೀಲ್ಡ್ ಕರೆಂಟು ನಾವು ಕನೆಕ್ಟೇ ಮಾಡಿಲ್ಲ. 0 ಇದು ಅಂತಲೇ ತಿಳ್ಕೊಳ್ಳಿ. ಯಾಕೆ ಅಂದರೆ ಫೀಲ್ಡ್ ವೈಂಡಿಂಗ್ನ ನಾವು ಕನೆಕ್ಟೇ ಮಾಡಿಲ್ಲ ಇನ್ನೂ. ಓಕೆನಾ? ಹಾಗೆ ಈಗ ನೆಕ್ಸ್ಟು ಆಫ್ ಮಾಡಿ, ಸಪ್ಲೈಯನ್ನು ಆಫ್ ಮಾಡ್ಕೊಳ್ಳಿ. ಸಪ್ಲೈಯನ್ನು ಆಫ್ ಮಾಡಿಕೊಂಡು ಫೀಲ್ಡ್ ವೈಂಡಿಂಗನ್ನು ಕನೆಕ್ಟ್ ಮಾಡೋಣ. ಸೊ ಈಗ ಫೀಲ್ಡ್ ವೈಂಡಿಂಗ್ ಕನೆಕ್ಟ್ ಮಾಡಬೇಕು ಅಂದರೆ ಮತ್ತೆ ನೀವೇನು ಮಾಡಬೇಕು? A1 ಆರ್ಮೇಚರ್ ಟರ್ಮಿನಲ್ A1ಇಂದ ಬಂದಿದ್ದು ನೋಡಿ. ಆರ್ಮೇಚರ್ ಟರ್ಮಿನಲ್ A1ಇಂದ ಬಂದಿದ್ದು ಯಾವುದಾದ್ರು ಒಂದು ಅಮ್ಮೀಟ್ರ್ ಪಾಸಿಟಿವ್ ಕೊಡಿ. ಈಗ ನಾನು 2ನೇ ಅಮ್ಮೀಟ್ರ್ ತೊಗೊಂಡಿದ್ದೀನಿ. 2ನೇ ಅಮ್ಮೀಟ್ರ್ ಪಾಸಿಟಿವ್ ಕೊಟ್ಟಿದ್ದೀನಿ. ನೆಕ್ಸ್ಟ್ 2ನೇ ಅಮ್ಮೀಟರ್ ನೆಗೆಟಿವಿಂದ ಬಂದಿದ್ದು
ನೆಗೆಟಿವಿಂದ ಬಂದಿದ್ದು ರಿಯೋಸ್ಟ್ಯಾಟ್ ಇಲ್ಲಿ ಗ್ರೀನ್ ಟರ್ಮಿನಲ್ ಇದೆ, ರಿಯೋಸ್ಟ್ಯಾಟ್ ಸಿಂಬಲ್ ಇದೆ ನೋಡಿ, ಈ ರಿಯೋಸ್ಟ್ಯಾಟಿಗೆ ಕೊಡಿ. ರಿಯೋಸ್ಟ್ಯಾಟಿಂದ ಬಂದಿದ್ದನ್ನು ಫೀಲ್ಡ್ ವೈಂಡಿಂಗ್ E1 ಟರ್ಮಿನಲ್ ಅಥವಾ F1 ಟರ್ಮಿನಲ್ಗೆ ನೀವೇನು ಮಾಡಿ ಶಂಟ್ ಫೀಲ್ಡ್ ವೈಂಡಿಂಗ್ ಟರ್ಮಿನಲ್ ಸ್ಟಾರ್ಟಿಂಗಿಗೆ ಕೊಡಿ. ನೆಕ್ಸ್ಟು ಶಂಟ್ ಫೀಲ್ಡ್ ಎಂಡಿಂಗ್ ವೈರನ್ನು ಎಂಡಿಂಗ್ ಟರ್ಮಿನಲ್ E2 ಅಥವಾ F2ನ ಏನು ಮಾಡಿ ನೀವು A2ಗೆ ಕೊಡಿ, ಶಾರ್ಟ್ ಮಾಡಿ, E2 A2 ಶಾರ್ಟ್ ಮಾಡಿ. ಸೊ ಅಲ್ಲಿಗೆ ಸರ್ಕ್ಯೂಟ್ ಏನಾಯಿತು, ಕಂಪ್ಲೀಟು ಆಯಿತು. ಈಗ ನೆಕ್ಸ್ಟು ರಿಯೋಸ್ಟ್ಯಾಟ್ ಪೊಸಿಷನ್ನ ನೀವೇನು ಮಾಡಬೇಕೀಗ, ಕಟ್ಔಟಲ್ಲಿದೆ ರಿಯೋಸ್ಟ್ಯಾಟ್ ಏನಿದೆ ಈಗ ಕಟ್ಔಟಲ್ಲಿದೆ. ಈ ರಿಯೋಸ್ಟ್ಯಾಟ್ನ ಕಟ್ಟಿನ್ ಪೊಸಿಷನ್ಗೆ ತೊಗೊಂಬನ್ನಿ. ನೆನಪಿಡಿ, ಮೋಟಾರ್ ಸ್ಟಾರ್ಟ್ ಮಾಡುವ ಮುನ್ನ ರಿಯೋಸ್ಟ್ಯಾಟ್ ಯಾವಾಗಲೂ ಕಟ್ ಇನ್ ಅಂದರೆ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಪೊಸಿಷನ್ನಲ್ಲಿ ಇರಬೇಕು. ಇದರಿಂದ ಆರಂಭದಲ್ಲಿ ಫೀಲ್ಡ್ ವೈಂಡಿಂಗ್ಗೆ ಹೋಗುವ ಕರೆಂಟ್ ಲಿಮಿಟ್ ಆಗಿರುತ್ತೆ. ಇದು ಸೇಫ್ಟಿ ರೂಲ್ ನಂಬರ್ 1. ಅಂದರೆ ಸರ್ಕ್ಯೂಟ್ ಒಳಗಡೆ ರಿಯೋಸ್ಟ್ಯಾಟು ಇನ್ಕ್ಲೂಡ್ ಆಗಬೇಕು ಅಥವಾ ರೆಸಿಸ್ಟೆನ್ಸು ಇನ್ಕ್ಲೂಡು ಆಗಬೇಕು. ಈಗ ನೋಡಿ, ಕರೆಂಟ್ ಅಲ್ಲಿಂದ ಬಂದಿದ್ದು ರಿಯೋಸ್ಟ್ಯಾಟ್ ಒಳಗಿಂದ ಬಂದಿದ್ದು ಇದ್ರ ಮುಖಾಂತರ ಬಂದು ಇಲ್ಲಿ ಕಾರ್ಬನ್ ಬ್ರಷ್ ಮುಖಾಂತರ ಬಂದು ಇಲ್ಲಿಂದ ಈಚೆಗೆ ಬರುತ್ತೆ. ಸೊ ಈ ಥರ ಆಗುತ್ತೆ. ಆವಾಗ ನೀವೇನಂತ ತಿಳ್ಕೊತೀರಾ, ರಿಯೋಸ್ಟ್ಯಾಟು ಕಟ್ಟಿನ್ ಆದಾಗ ನಿಮ್ಗೇನರ್ಥ, ಸರ್ಕ್ಯೂಟ್ ಒಳಗಡೆ ರೆಸಿಸ್ಟೆನ್ಸು ಇನ್ಕ್ಲೂಡು ಆಗಿದೆ. ಇಷ್ಟು ಆದಮೇಲೆ ಈಗ ನೀವೇನು ಮಾಡಿ, MCBನ ಎತ್ತಿದ್ದಾದಮೇಲೆ ಆನ್ ಬಟನನ್ನು ಪ್ರೆಸ್ಸು ಮಾಡಿ ಮೋಟ್ರ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ನಿಮಗೆ ಫೀಲ್ಡ್ ಕರೆಂಟ್ ನೋಡಿ ತೋರಿಸುತ್ತೆ. ಆವಾಗಲೇ ಫೀಲ್ಡ್ ಕರೆಂಟು 0 ಇತ್ತು. ಈಗ ಫೀಲ್ಡ್ ಕರೆಂಟ್ ಎಷ್ಟಿದೆ, 0.06 ಆ್ಯಮ್ಸ್ ಇದೆ. ಫೀಲ್ಡ್ ಕರೆಂಟ್ ಎಷ್ಟಿದೆ, 0.06 ಆ್ಯಮ್ಸ್ ಇದೆ. ವೋಲ್ಟೇಜ್ ಅವೆಲ್ಲ ರೆಸಿಡ್ಯೂಯಲ್ ವೋಲ್ಟೇಜ್ ಎಷ್ಟಿತ್ತು, 28 ವೋಲ್ಟ್ಸ್ ಇತ್ತು. ಬಟ್ ಈಗ ಫೀಲ್ಡ್ ಕರೆಂಟ್ ಪಾಸ್ ಆದ ತಕ್ಷಣ ಏನಾಯಿತು, 69.7 ವೋಲ್ಟ್ಸ್ಗೆ ಬಂತು. ಸೊ ಈಗ ನೀವೇನು ಮಾಡಬೇಕು, ರಿಯೋಸ್ಟ್ಯಾಟ್ನ ಕಟ್ಔಟ್ ಮಾಡಬೇಕು. ಕಟ್ಔಟ್ ಮಾಡ್ತಾ ಹೋದರೆ ಏನಾಗುತ್ತೆ, ವೋಲ್ಟೇಜು ಬಿಲ್ಡಪ್ ಆಗ್ತಾ ಹೋಗುತ್ತೆ. ನೋಡಿ ಈಗ ಎಷ್ಟು ಬಂತು, ಫೀಲ್ಡ್ ಕರೆಂಟ್ 0.1 ಆ್ಯಮ್ಸ್ ಇದೆ. ಎಷ್ಟಿದೆ, 0.10 ಆ್ಯಮ್ಸ್ ಇದೆ. ವೋಲ್ಟೇಜ್ ಎಷ್ಟು ಪ್ರೊಡ್ಯೂಸ್ ಆಯಿತು, 100.2 ವೋಲ್ಟ್ಸ್ ಪ್ರೊಡ್ಯೂಸು ಆಯಿತು. ಸೊ ನೆಕ್ಸ್ಟು ಕಟ್ಔಟ್ ಮಾಡಿ, ಮತ್ತೆ ಕಟ್ಔಟ್ ಮಾಡ್ತಾ ಹೋದರೆ ಏನಾಗುತ್ತೆ, ವೋಲ್ಟೇಜು ಅದೇ ಥರ ಈ ರೀಡಿಂಗ್ಸ್ನ ನೀವು ಬರ್ಕೊತಾ ಹೋಗಬೇಕು. ಟರ್ಮಿನಲ್ ವೋಲ್ಟೇಜ್ ಇದು, ಫೀಲ್ಡ್ ಕರೆಂಟ್ ಇದು ಅಂತ ಒಂದೊಂದು ರೀಡಿಂಗ್ನು ಎಂಟ್ರಿ ಮಾಡ್ತಾ ಹೋಗ್ಬೇಕು ಒಂದೊಂದು ಸತಿ ರಿಯೋಸ್ಟ್ಯಾಟ್ನ ಮೂವ್ ಮಾಡಿದಾಗ್ಲೂ. ಸೊ ಈಗ 0.24 ಆ್ಯಮ್ಸ್ ಇದೆ, 223.6 ವೋಲ್ಟ್ಸ್ ಇದೆ. ನಮ್ಮ ವೋಲ್ಟೇಜ್ ಬಿಲ್ಡಪ್ ಮಾಡಬೇಕಾಗಿರೋದು ನಾವು DC-ನಲ್ಲಿ 220 ವೋಲ್ಟ್ಸ್ ಅಷ್ಟೇ. ಈಗ ನೀವು ನೋಡ್ತಾ ಇರೋದು ವೋಲ್ಟೇಜ್ ಬಿಲ್ಡಪ್ ಪ್ರಕ್ರಿಯೆ. ನಾವು ಫೀಲ್ಡ್ ಕರೆಂಟ್ ಅನ್ನು ಹಂತ ಹಂತವಾಗಿ ಹೆಚ್ಚು ಮಾಡಿದಂತೆ ಟರ್ಮಿನಲ್ ವೋಲ್ಟೇಜ್ ಕೂಡ ಹೆಚ್ಚಾಗ್ತಾ ಇದೆ. ಇದನ್ನೇ ನೀವು ಗ್ರಾಫ್ನಲ್ಲಿ ಓಪನ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ OCC ಕರ್ವ್ ಅಂತ ಪ್ಲಾಟ್ ಮಾಡಬೇಕು. ಆವಾಗ ನೀವೇನು ಮಾಡಿ, ಸ್ವಲ್ಪ ರಿಯೋಸ್ಟ್ಯಾಟ್ನ ವೇರಿ ಮಾಡ್ಕೊಳ್ಳಿ. ಸೊ ವೇರಿ ಮಾಡಿ, ಒಂಚೂರು ವೇರಿ ಮಾಡಿದ್ರೆ ನಿಮ್ಗೇನಾಗುತ್ತೆ, ವೋಲ್ಟೇಜ್ ಅಡ್ಜಸ್ಟು ಆಗುತ್ತೆ. ನೋಡಿ 222 ವೋಲ್ಟ್ಸ್, 223 ವೋಲ್ಟ್ಸ್ ಬಂತು. ಎಷ್ಟು ತಗೊಂತು ಫೀಲ್ಡ್ ಕರೆಂಟು, 0.23 ಆ್ಯಮ್ಸ್ಗೆ ಎಷ್ಟಾಯಿತು, 223 ವೋಲ್ಟ್ಸ್ ಜನ್ರೇಟು ಆಯಿತು. ಈಗ ನಮ್ಮ ಜನ್ರೇಟ್ರು ಫುಲ್ ವೋಲ್ಟೇಜನ್ನು ಜನ್ರೇಟ್ ಮಾಡಲಿಕ್ಕೆ ರೆಡಿ ಆಯಿತು. ಈಗ ನೀವು ಇದರಲ್ಲಿ OCC ಕ್ಯಾರೆಕ್ಟರಿಸ್ಟಿಕ್ನ ಹಾಕಬೇಕು, ಓಪನ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್. ಸೊ ಈ ಕರ್ವ್ ಹಾಕೋಕ್ಕೆ ನೀವು 2 ರೀಡಿಂಗನ್ನು ತೊಗೊಂಡಿದ್ದೀರಲ್ಲ, ಫೀಲ್ಡ್ ಕರೆಂಟು ಮತ್ತು ಟರ್ಮಿನಲ್ ವೋಲ್ಟೇಜ್, ಅವೆರಡನ್ನೂ ಇಟ್ಕೊಂಡು ನೀವೇನು ಮಾಡಬೇಕು, ಗ್ರಾಫನ್ನು ಹಾಕಬೇಕು. ಸೊ ಇದಾದಮೇಲೆ ಸ್ವಿಚ್ಚನ್ನು ಆಫ್ ಬಟನನ್ನು ಪ್ರೆಸ್ ಮಾಡಿದ ತಕ್ಷಣ ನಿಮಗೇನಾಗುತ್ತೆ, ಜನ್ರೇಟ್ರು ಆಫ್ ಆಗುತ್ತೆ. ಸೊ MCBನ ಆಫ್ ಮಾಡಿ. ಸೊ ಸರ್ಕ್ಯೂಟ್ ಫುಲ್ಲು ನೀವು ಮಾಡಿದ ಎಕ್ಸ್ಪರಿಮೆಂಟು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನೀವು ಅದನ್ನು ಗ್ರಾಫನ್ನು ಹಾಕಿ, ಟರ್ಮಿನಲ್ ವೋಲ್ಟೇಜ್ ವರ್ಸಸ್ ಫೀಲ್ಡ್ ಕರೆಂಟು ನೀವು ಗ್ರಾಫನ್ನು ಹಾಕಿ.